ನಮಸ್ಕಾರ. IPL 2026ರಲ್ಲಿ RCB ತಂಡದ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಯಾರ ವಿರುದ್ಧ, ಎಷ್ಟೊತ್ತಿಗೆ ಗೊತ್ತಾ? ಹೀಗೆ IPL ನ ಸೆಕೆಂಡ್ ಮ್ಯಾಚ್ ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಇದಲ್ವಾ ಚಾಂಪಿಯನ್ ತಂಡದ ಆಟ? ಹೌದು, ಲಾಸ್ಟ್ ಇಯರ್ RCB ಎಲ್ಲಿ ಸ್ಟಾಪ್ ಮಾಡಿತ್ತೋ ಅಲ್ಲಿಂದಲೇ ಇದೀಗ ರೀಸ್ಟಾರ್ಟ್ ಮಾಡಿದೆ. ಡಿಫೆಂಡಿಂಗ್ ಚಾಂಪಿಯನ್ ಅನ್ನೋ ಟ್ಯಾಗ್ ಅನ್ನ ಉಳಿಸಿಕೊಳ್ಳಲು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ IPL 2026ರ ಉದ್ಘಾಟನಾ ಪಂದ್ಯದಲ್ಲಿ SRH ವಿರುದ್ಧದ ಮೊದಲ ಪಂದ್ಯದಲ್ಲಿ RCB 6 ವಿಕೆಟ್ಗಳ ಗೆಲುವು ದಾಖಲಿಸಿ 2026ರ IPL ನ ಗ್ರ್ಯಾಂಡ್ ವಿಕ್ಟರಿಯೊಂದಿಗೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಅದು ಕೂಡ ಅಂತ್ಯಂತಹ ವಿಕ್ಟರಿ ಅಲ್ಲ, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಆಲ್ರೌಂಡರ್ ನ ಶೋ ಪ್ರದರ್ಶಿಸಿ ಪಂದ್ಯವನ್ನ ಒನ್ ಸೈಡೆಡ್ ಆಗಿ ಗೆದ್ಕೊಳ್ತು. 202ರ ಟಾರ್ಗೆಟ್ ಅನ್ನ ಕೇವಲ 15.4 ಓವರ್ಗಳಲ್ಲಿ ಚೇಸ್ ಮಾಡುವ ಮೂಲಕ ಹೊಸ ವರ್ಲ್ಡ್ ರೆಕಾರ್ಡ್ ಅನ್ನೇ ಸೃಷ್ಟಿಸಿತ್ತು. ಅದೇನಪ್ಪಾ ಅಂತಂದ್ರೆ IPL ಇತಿಹಾಸದಲ್ಲಿ 200+ ಟಾರ್ಗೆಟ್ ಅನ್ನ ಇಷ್ಟು ವೇಗವಾಗಿ ಚೇಸ್ ಮಾಡಿದ್ದು ಇದೇ ಮೊದಲು, ಅದು ನಮ್ಮ RCB. ಅಂಡ್ ಈ ಗೆಲುವು RCB ಹಾಗೂ ಫ್ಯಾನ್ಸ್ ಗೆ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಕೊಹ್ಲಿ ನಾಟ್ ಔಟ್ ಆಗಿ ಪಂದ್ಯವನ್ನ RCB ಗೆ ಗೆಲ್ಸ್ಕೊಟ್ಟಿದ್ದಾರೆ. 10 ತಿಂಗಳ ಬಳಿಕ ಮೊದಲ T20 ಪಂದ್ಯವನ್ನ ಆಡಿದ್ದ ಕಿಂಗ್ ಕೊಹ್ಲಿ ಆ ಹಸಿವನ್ನ ಮತ್ತೆ ತೋರಿಸಿದ್ದಾರೆ ಮತ್ತು ತಾನೆಂತಹ ಚೇಸಿಂಗ್ ಮಾಸ್ಟರ್ ಎನ್ನುವುದನ್ನ ಇದೀಗ ಮತ್ತೊಮ್ಮೆ ಜಗಜ್ಜಾಹೀರು ಮಾಡಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ RCB ತಂಡಕ್ಕೆ ಭರ್ಜರಿ ಗೆಲುವನ್ನ ವಿರಾಟ್ ತಂದುಕೊಟ್ಟಿದ್ದಾರೆ. ಈ ಮಧ್ಯೆ ಪಡಿಕಲ್ ರವರ ಆಟವನ್ನ ಮರೆಯುವಂತಿಲ್ಲ. ಇದಲ್ಲದೆ ಜೇಕಬ್ ಡೆಫಿ RCBಯ ಮತ್ತೊಬ್ಬ ಜೇಸ್ ಹೆಜಲ್ವುಡ್ ಆಗಿ ಮಾರ್ಪಟ್ಟಿದ್ದಾರೆ ಸ್ನೇಹಿತರೆ. ಈ ಎಲ್ಲಾ ಪಾಸಿಟಿವ್ ಅಂಶಗಳೊಂದಿಗೆ RCB ಇದೀಗ ಸೆಕೆಂಡ್ ಮ್ಯಾಚ್ ಗೆ ಸಿದ್ಧವಾಗ್ತಾ ಇದೆ. ಹಾಗಾದ್ರೆ IPL 2026ರಲ್ಲಿ RCB ತಂಡದ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಯಾರ ವಿರುದ್ಧ ಅಂತ ನೋಡ್ತಾ ಬರುವುದಾದ್ರೆ RCB ತನ್ನ ಮುಂದಿನ ಪಂದ್ಯದಲ್ಲಿ ಬದ್ಧ ಎದುರಾಳಿಯಾದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಎದುರಿಸಲಿದೆ. RCB ಹಾಗೂ CSK ನಡುವಿನ IPL ನ ಈ ಹೈ ವೋಲ್ಟೇಜ್ ಪಂದ್ಯ ಇದೇ ಏಪ್ರಿಲ್ 5ರಂದು ಭಾನುವಾರ ನಡೆಯಲಿದೆ ಸ್ನೇಹಿತರೆ. ಈ ಡೇಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ RCB ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಮ್ಯಾಚ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ. ಇದರೊಂದಿಗೆ RCB ಗೆ ಇದು ಸೆಕೆಂಡ್ ಹೋಮ್ ಗ್ರೌಂಡ್ ಮ್ಯಾಚ್ ಅಂತ ಹೇಳಬಹುದು. ಆದ್ರೆ ಅತ್ತ CSK ತಂಡಕ್ಕೆ RCB ವಿರುದ್ಧದ ಈ ಪಂದ್ಯ ಲೀಗ್ ನ ಥರ್ಡ್ ಮ್ಯಾಚ್ ಆಗಿರಲಿದೆ. ಇದಕ್ಕೂ ಮುನ್ನ RR ಹಾಗೂ ಪಂಜಾಬ್ ತಂಡವನ್ನ ಚೆನ್ನೈ ತಂಡ ಎದುರಿಸಲಿದೆ ಸ್ನೇಹಿತರೆ. ಅಂಡ್ CSK ವಿರುದ್ಧದ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಅಂತ ಹೇಳ್ಬಹುದು. ಯಾಕಂದ್ರೆ RCB ಈ ಸೀಸನ್ ಅಲ್ಲಿ ಚೆನ್ನೈ ತಂಡವನ್ನ ಇದೇ ಮೊದಲ ಬಾರಿ ಎದುರಿಸಲಿದೆ ಸ್ನೇಹಿತರೆ. ಅಂಡ್ ಸೆಕೆಂಡ್ ಟೈಮ್ ನಲ್ಲಿ ಇವರು ನಮಗೆ ಅಗೇನ್ಸ್ಟ್ ಆಗಲ್ಲ. ಇನ್ ಕೇಸ್ ಪ್ಲೇ ಆಫ್ ಗೆ ಎರಡೂ ತಂಡಗಳು ಕ್ವಾಲಿಫೈ ಆದ್ರೆ ಅಲ್ಲಿ ಮುಖಾಮುಖಿ ಆಗುವ ಸಾಧ್ಯತೆಗಳಿವೆ. ಬಿಟ್ರೆ ಲೀಗ್ ಸ್ಟೇಜ್ ನಲ್ಲಿ ಈ ವರ್ಷದ RCB ಹಾಗೂ ಚೆನ್ನೈ ತಂಡದ ಇದೇ ಮೊದಲ ಹಾಗೂ ಕೊನೆಯ ಪಂದ್ಯ. ಹೀಗಾಗಿ ಎಲ್ಲ ಅಭಿಮಾನಿಗಳು ಈ ಸೌದರ್ನ್ ಡರ್ಬಿಯ ಕಾಳಗವನ್ನ ಕಣ್ತುಂಬಿಕೊಳ್ಳಲು ಎದುರು ನೋಡ್ತಾ ಇದ್ದಾರೆ ಸ್ನೇಹಿತರೆ. CSK ವಿರುದ್ಧದ ಪಂದ್ಯವನ್ನ RCB ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.